ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ. ಪೂರ್ವಭಾವಿ ಸಭೆ. ಮುಂಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ಆಚರಿಸುವ ಕುರಿತು ಮಾನ್ವಿ ತಾಲೂಕಾ ತಹಶೀಲ್ದಾರ್ ಕಚೇರಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು, ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಸಮಾಜದ ಹಿರಿಯ ಮುಖಂಡರು ಭಾಗವಹಿಸಿದ್ದರು. ಜಯಂತಿಯ ದಿನದಂದು ಆಯೋಜಿಸಬೇಕಾದ ಮೆರವಣಿಗೆ, ವೇದಿಕೆ ಕಾರ್ಯಕ್ರಮ ಹಾಗೂ ಅಲಂಕಾರದ ಕುರಿತು ಸಮಾಜದ ಮುಖಂಡರಿಂದ ಸಲಹೆಗಳನ್ನು ಪಡೆಯಲಾಯಿತು. ಕಾರ್ಯಕ್ರಮದಲ್ಲಿ ಯಾವುದೇ ಲೋಪದೋಷಗಳಾಗದಂತೆ ನೋಡಿಕೊಳ್ಳಲು ಮತ್ತು ಶಿಷ್ಟಾಚಾರದಂತೆ ಆಹ್ವಾನ ಪತ್ರಿಕೆ ಹಾಗೂ ಕಾರ್ಯಕ್ರಮ ರೂಪಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಯಿತು. ಮೆರವಣಿಗೆಯ ಸಂದರ್ಭದಲ್ಲಿ ಶಾಂತಿ ಮತ್ತು ಶಿಸ್ತನ್ನು ಕಾಪಾಡಲು ಪೊಲೀಸ್ ಇಲಾಖೆಯ ಸಹಕಾರ ಹಾಗೂ ಅಗತ್ಯ ಸೌಲಭ್ಯಗಳ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಹಾಜರಿದ್ದ ಮುಖಂಡರು ಮಹಾಪುರುಷರ ತತ್ವ ಆದರ್ಶಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಜಯಂತಿ ಆಚರಿಸುವಂತೆ ಮನವಿಯನ್ನ ಮಾಡಿದರು. ಸಮಾಜದ ಎಲ್ಲ ವರ್ಗದ ಜನರನ್ನ ಒಗ್ಗೂಡಿಸಿ ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಸೌಹಾರ್ದಯುತವಾಗಿ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಬೇಕು ಎಂದು ಕೋರಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಂಡಿ ಗೌಸ್ ಎನ್ಕೆಎಸ್ ಟಿವಿ 4 ಮಾನ್ವಿ. ಭಾಗವಹಿಸಿ ನಮ್ಮ ಒಂದು ಸಹಾಯಕರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಹೊಂದಿಸುತ್ತಾ ಅದರಲ್ಲಿ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳೇನಂತಂದ್ರೆ, ಇಲ್ಲಿ ಪ್ರತಿ ವರ್ಷ ನಾವು ಸಾಧಾರಣ ಜಯಂತಿಗಳನ್ನು ಆಚರಣೆ ಮಾಡುವುದು, ಅಧಿಕಾರಿಗಳು ರೀತಿಯಲ್ಲಿ ಮಾಡುವುದು ಇದು ಒಂದು ಸಂಪ್ರದಾಯವಾಗಿ ರೂಢಿಯಾಗಿದೆ. ಇಲ್ಲಿ ಸೇರಿರ್ತಕ್ಕಂಥ ತಾಲೂಕು ಅಧಿಕಾರಿಗಳ ತಂಡದ ನೇತೃತ್ವದಲ್ಲಿ ಈ ಕಾರ್ಯಕ್ರಮದ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಗಳ ಜೊತೆಗೆ ಅಂದರೆ ತಾವೇನು ಹೇಳಿದ್ರು, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಬೇಕು ಒಳ್ಳೆಯದು ಅಂತ ಹೇಳಿದ್ರು. ಅದು ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಭೆಗೆ ಅಥವಾ ಜಯಂತಿಗೆ ಒಂದು ಅರ್ಥ ತರ್ತಕ್ಕಂಥ ಒಂದು ಶೋಭೆ. ಅದೇ ರೀತಿಯಾಗಿ ಇಲ್ಲಿ ಮಾನ್ವಿ ತಾಲೂಕಿಗೆ ಇರ್ತಕ್ಕಂಥ ಅನೇಕ ಈಗ ರಸ್ತೆ ಅಗಲೀಕರಣ ನೆಪದಲ್ಲಿ ಆಗಿರ್ತಕ್ಕಂಥ ನಮ್ಮ ರಾಷ್ಟ್ರ ನಾಯಕರು, ಎಲ್ಲ ಸಮಾಜದ ರಾಷ್ಟ್ರ ನಾಯಕರುಗಳನ್ನು ಆ ರೋಡಿನ ಅಧಿಕಾರಿಗಳು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕಿತ್ತು ಬಿಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು. ಈಗ ತಾವು ತಾಲೂಕು ತಂಡ ಅಧಿಕಾರಿಗಳು ತಮ್ಮ ಗಮನಕ್ಕೆ ಮನಕೊಟ್ಟಿದ್ದಾಗ ಒಂದು ವಿಧೇಯ ಪ್ರಶ್ನೆ ಕಲಿಯುತ್ತೆ, ಒಂದು 10,000 ಸಲ ಲೆಕ್ಕ ಕೊಟ್ಟರು ಕೂಡ ತಾವು ಯಾವುದೇ ಕ್ರಮ ಜರುಗಿಸಿಲ್ಲ. ಕಾಟಾಚಾರಕ ಇದು ಮಾಡಿದ್ರೆ ಅದು ಒಬ್ಬ ರಾಷ್ಟ್ರ ನಾಯಕರ ಬಗ್ಗೆ ತಾವು ದಯವಿಟ್ಟು ಅದ್ರ ಬಗ್ಗೆ ಹಚ್ಕೊಳ್ಬೇಕು. ನಾವು ಬರೀ ಅಂಬೇಡ್ಕರ್ ಅಂತ ಹೇಳ್ತಾ ಎಲ್ಲ ನಾಯಕರುಗಳ ಬಗ್ಗೆ ಹೇಳ್ತಿದ್ವಿ. ಜೊತೆಗೆ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಾನ್ವಿಯಲ್ಲಿದೆ, ಅಲ್ಲಿ ಏನಿದೆ ಗೊತ್ತಾ ಪರಿಸ್ಥಿತಿ, ಅಲ್ಲೆಲ್ಲ ಅಕ್ರಮ ದಂಧೆಗಳ ಒಂದು ಇದು ಕೂಡ ಆಗಿರೋ ಥರ ಆಗಿದೆ. CC ಕ್ಯಾಮ್ರಾ ಇಲ್ಲ, ಲೈಟಿನ ವ್ಯವಸ್ಥೆ ಇಲ್ಲ, ಅಥವಾ ಏನಾರ ಬೇರೆ ಕುಡಿಯ ನೀರಿಂದಿಲ್ಲ, ಅಥವಾ ಯಾವ ಬೇರೆ ಬೇರೆ ಪ್ರಕರಣಗಳೆಲ್ಲ ಜನರು ದೂರ ಕುಂದ್ರಾಕಿ ಒಂಥರ ಪಾರ್ಕಿಂಗು ಗಾರ್ಡನ್ ಮಾಡಿಕೊಳ್ಳೋಕೆ ಜಾಗ ಕೊಡಿದೆ. ಯಾಕಂದ್ರೆ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿ ತಮ್ಮಿಂದ ಯಾರು ಕೂಡ ಇಷ್ಟೊಂದು ಅಧ್ಯಯನ ಮಾಡಬಾರ್ದು. ದಯವಿಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ತಾವು ಆದಷ್ಟು ಮನಸ್ಸಿಗೆ ತಗೊಂಡು ಇಂಟ್ರೆಸ್ಟ್ ಆಗಿ ಮಾಡಿ ತಮ್ಮ ಅವಧಿಯಲ್ಲಿ ಇಂಥವ್ರು ಮಾಡಿದ್ರಪ್ಪ ಅಂತ ಅನ್ನೋದು ಕೂಡ ಒಂದು ಸದಾಕಾಲ ತಮ್ಮ ಹೆಸರು ಚಿರಋಣಿಯಾಗಿ ನಾವೆಲ್ಲ ಕೊಂಡಾಡ್ತೀವಿ. ಅಧಿಕಾರಿಗಳು ವಾಸದಲ್ಲಿ ಹೇಳುವ ಮುಖಾಂತರ ಈಗ ಅಂಬರೀಷ್ ಮೆರವಣಿಗೆ ಮೊಟಕು ಕೊಡುತ್ತದಂತಂದ್ರೆ ಅದು ಅಷ್ಟು ಒಳ್ಳೆಯದಲ್ಲ. ಮೆರವಣಿಗೆ ಆಗ್ಬೇಕು, ಮೆರವಣಿಗೆ ಮಾಡ್ಬೇಕು. ಯಾರು ಕೂಡ ನಾವಾಗಲಿ ನಮ್ಮೂರಿಗಾಗಲಿ ಕನ್ಯಾಕುಮಾರಿ ಅವರು ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಸರ್. ಆದರೆ ಅನಿಸಿಕೆಗಳು ಹೇಳ್ಬೋದು, ನೀವು ಏನಾದ್ರೂ ಅಭಿಪ್ರಾಯಗಳು ಹೇಳಿದಲ್ಲಿ ಅದನ್ನ ನಾವು ನಮ್ಮ ಸಾಮಾನ್ಯ ಈಗ